ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಶಂಕಿತ ವ್ಯಕ್ತಿಯ ತೀವ್ರ ವಿಚಾರಣೆಯಾಗ್ತಾ ಇದೆ. ಬೆಂಗಳೂರಿನ ಕಗ್ಗಲೀಪುರದ ತಾತಗುಡಿ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು. ಮೋದಿ ಆಗಮನಕ್ಕೂ ಮುನ್ನ ಈ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಪೊಲೀಸರಿಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ರಂತೆ ನೋಡಿ ಕಿಡಿಗೇಡಿಗಳು. ಬೆದರಿಕೆ ಹಾಕಿದಂತಹ ವ್ಯಕ್ತಿಯ ವಶಕ್ಕೆ ಪಡೆದುಕೊಂಡು ಈಗ ಗಾಕಿ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ನೋಡಿ ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ? ಎಸ್, ಇದರ ಹಿಂದಿನ ಉದ್ದೇಶ ಏನು ಅನ್ನುವುದು ಈಗ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರಿಂದ ಶಂಕಿತ ವ್ಯಕ್ತಿಯ ತೀವ್ರ ವಿಚಾರಣೆ ಆಗ್ತಾ ಇದೆ. ಅದು ಅಜ್ಞಾತ ಸ್ಥಳದಲ್ಲಿ ಆತನನ್ನು ಕರ್ಕೊಂಡು ಹೋಗಿ ಯಾರು ಈ ರೀತಿಯಾಗಿ ನಿನಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ಯಾರು ಈ ರೀತಿಯಾಗಿ ಮಾಡಿಸಿದ್ದಾರೆ, ಯಾರು ಈಗ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಮತ್ತಷ್ಟು ವಿಚಾರಗಳು ಪೊಲೀಸ್ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಇವತ್ತು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕಂತ ಹೇಳಿ ಬಂದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂತಂದ್ರೆ ಎಲ್ಲ ರೋಡ್ಗಳನ್ನ ಕೂಡ ಬ್ಲಾಕ್ ಮಾಡಲಾಗುತ್ತೆ, ಝೀರೋ ಟ್ರಾಫಿಕ್ ಅನ್ನ ಮಾಡಲಾಗುತ್ತೆ. ಅಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಬಿಸಾಕಿದ್ದಾರೆ ಅಂತಂದ್ರೆ ಹಾಗಾದ್ರೆ ಪೊಲೀಸರು ಏನು ಅಲ್ಲಿ ನೋಡಿರ್ಲಿಲ್ವಾ? ಹಾಗಾದ್ರೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಳ್ಳುತ್ತಾರೆ. ಸರ್ವೇ ಸಾಮಾನ್ಯವಾಗಿ ಮಾನಸಿಕ ಅಸ್ವಸ್ಥನಿಂದ ಬೆದರಿಕೆ ಕರೆ ಅಂತ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ತಿಳಿದು ಬಂದಿದೆ. ಯಾವುದೇ VIP ಬಂದ್ರು ಇದೇ ರೀತಿ ಕರೆ ಮಾಡ್ತಾ ಇದ್ದಂತೆ ಗಿಡಿಗೇಡಿ. ಯಾಕಂತಂದ್ರೆ ಮೋದಿ ಅವರು ಬಂದ್ರು ಅಂತ ಹೇಳಿ ಆತ ಕರೆ ಮಾಡಲಿಲ್ಲ. ಮುಂಚೆ ಯಾರಾದ್ರೂ VIPಗಳು ಬರ್ತಾರಂತಂದ್ರೆ ಕರೆ ಮಾಡ್ತಾ ಇದ್ನಂತೆ. ಕರೆ ಮಾಡಿದಾಗೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು ಕಾಕಿ. ತನಿಖೆ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಆತ ಹುಚ್ಚ, ತಲೆ ಸರಿ ಇಲ್ಲ ಅನ್ನೋದು ಬಯಲಾಗಿದೆ. ಈ ಹಿಂದೆ ಹಲವು ಬಾರಿ ವಿಚಾರಣೆ ನಡೆಸಿರ್ತಾರೆ ಪೊಲೀಸರು ಆತನನ್ನ. ಆದ್ರೆ ಇದೀಗ ಕರೆ ಮಾಡಿದಾಗ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಪೊಲೀಸರಿಂದ ಶಂಕಿತ ವ್ಯಕ್ತಿಯ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಯಾರೇ VIP ಬಂದರೂ ಕೂಡ ಈತ ಪೊಲೀಸರಿಗೆ ಕರೆ ಮಾಡ್ತಾ ಇದ್ದ, ಬೆದರಿಕೆಯನ್ನ ಒಡ್ತಾ ಇದ್ದ. ಈಗ ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರತಿ ಬಾರಿ ಇದೇ ರೀತಿಯಾಗಿ ಮಾಡ್ತಾ ಇದ್ನಂತೆ ಆತ. ಮಾನಸಿಕ ಅಸ್ವಸ್ಥ ಆತ, ತಲೆ ಸರಿ ಇಲ್ಲ ಆತನಿಗೆ. ಯಾವಾಗೆಲ್ಲ ಪೊಲೀಸರಿಗೆ ಕರೆ ಮಾಡ್ತಾ ಇದ್ದ ಆತ, ಪೊಲೀಸರು ಆತನನ್ನ ಇಮಿಡಿಯೇಟ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ರು, ಮತ್ತೆ ಬಿಟ್ಟು ಕಳಿಸ್ತಾ ಇದ್ರು. ಮತ್ತೆ ಅದೇ ರಾಗ ಅದೇ ಹಾಡು. ಈಗ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಆರೋಗ್ಯ ಸ್ಥಿತಿಗತಿ ಸರಿ ಇಲ್ಲ ಅನ್ನೋದು ಈಗ ಬಟಾ ಬಯಲಾಗಿದೆ. ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಹಿರಂಗ ಆಗಿದೆ. ಶಂಕಿತ ವ್ಯಕ್ತಿಗೂ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇಲ್ಲ ಇಲ್ಲ. ಆಗ್ನೇಯ ವಿಭಾಗ DCP ಆಗಿರುವಂತಹ ಮೊಹಮ್ಮದ್ ಸುಜೀದಾರಿಂದ ವಿಚಾರಣೆ ಆಗ್ತಾ ಇದೆ. 40 ವರ್ಷದ ಲೋಹಿತ್ ಎಂಬಾತನಿಂದ ಬೆದರಿಕೆ ಕರೆ ಬಂದಿದೆ. ಪ್ರಕರಣ ಸಂಬಂಧ ವಿವಿಧ ಆಯಾಮಗಳಲ್ಲಿ ಕಾಕಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದ ಸುತ್ತಮುತ್ತ ಪೊಲೀಸರಿಂದ ಇಂಚಿಂಚು ಪರಿಶೀಲನೆ ಮಾಡಲಾಗ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ 2 ಕಿಲೋಮೀಟರ್ ದೂರದ ಸ್ಥಳ. ಈ ಪೊಲೀಸರ ತನಿಖೆ ವೇಳೆ ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಹಿರಂಗ ಆಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಇದಕ್ಕೆ? ಈಗ VIP ಬರ್ತಾ ಇದ್ದಾರೆ ಅಂತಂದ್ರೆ ಹೇಳಿ ಕೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿ ಬರ್ತಿದ್ದಾರೆ ಅಂತಂದ್ರೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ. ಯಾಕಂತಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಈ ಶ್ವಾನದಳ ಆಗಿರ್ಬೋದು. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ನಾವು ಗಮನಿಸಿದಾಗ ಈಗ ಯಾರೇ ಬಂದರೂ ಕೂಡ ಸರ್ವೇ ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ ಪೊಲೀಸರು. ಹಾಗಾದ್ರೆ ಗಮನಿಸ್ಲಿಲ್ವಾ ಈ ಜಿಲೆಟಿನ್ ಕಡ್ಡಿಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ, ಏನೇನಾಗ್ತಾ ಇದೆ ಅಂತ ಹೇಳಿ? ಖಂಡಿತ ದೀಪ, ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ 40 ವರ್ಷದ ಲೋಹಿತ್ ಅಂತ ಏನಿದ್ರೆ ಆತ ವ್ಯಕ್ತಿಯನ್ನ ಕೂಡ ಈಗಾಗಲೇ ಕೋರಮಂಗಲ ಪೊಲೀಸರು ವಶಕ್ಕೆ ಪಡೆದು ಒಂದ್ ಕಡೆ ಎಂಕ್ವೈರಿನ ಮಾಡ್ತಾ ಇದ್ದಾರೆ. ಈತ ಕೊಟ್ಟಂತ ಕೆಲವೊಂದಷ್ಟು ಹೇಳಿಕೆಯನ್ನ ನೋಡಿದ್ರೆ ಈ ಹಿಂದೆ ಈತನ ಮೇಲೆ ಸಾಕಷ್ಟು ಆರೋಪಗಳಿತ್ತು. ಯಾರಾದ್ರೂ VIP ಬಂದಂತ ಸಂದರ್ಭದಲ್ಲಿ ಈತ ಆ ಪೊಲೀಸ್ನವ್ರಿಗೆ ಕರೆಯನ್ನ ಮಾಡಿ ನಾನು ಕೆಲವೊಂದಷ್ಟು ಸ್ಫೋಟಕ ವಸ್ತುಗಳನ್ನ ಇಟ್ಟಿದ್ದೀನಿ, ಅದು ಸ್ಫೋಟವನ್ನ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಒಂದು
ಬೆದರಿಕೆ ಕರೆಯನ್ನ ಪೊಲೀಸ್ನವ್ರಿಗೆ ಮಾಡ್ತಾ ಇದ್ರು. ಹೀಗಾಗಿ ಆತನನ್ನ ವಶಕ್ಕೆ ಪಡೆದಂತ ಪೊಲೀಸ್ನವರು ಆತ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿದ್ದಂತ ಫೋನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆತನ ಕರೆಸಿ ವಿಚಾರಣೆ ಮಾಡುವಂತ ವೇಳೆಯಲ್ಲಿ ಆತೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಯಿತು. ಹೀಗಾಗಿ ಆತನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡು ವಾಪಸ್ ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಇಲ್ಲಿ ಇವತ್ತು ಆತ 10:30 ಸುಮಾರಿಗೆ ಪ್ರಧಾನಿ ಮೋದಿ ಅವರು ಬರುವಂತ ಜಾಗದಲ್ಲಿ ನಾನು ಫೋಟೋವನ್ನು ಮಾಡ್ತೀನಿ ಅಂತ ಹೇಳಿ ಬೇರೆ 10:30ಗೆ ಆ ಕರೆಯನ್ನ ಮಾಡಿ ಪೊಲೀಸರಿಗೆ ಒಂದು ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ಪೊಲೀಸ್ನವರು ಸೇರಿದಂತೆ ಈ ರಾಮನಗರ ಭಾಗದ ಪೊಲೀಸ್ನವರಿಗೆ ಅಂದ್ರೆ ಇಲ್ಲಿ ತಲಗಟ್ಪುರ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಕಗ್ಲಿಪುರ ಪೊಲೀಸ್ನವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಅಲ್ಲಿ ಸ್ಥಳದಲ್ಲಿ ತಪಾಸಣೆಯನ್ನ ಮಾಡ್ಬೇಕು ಅಂತೇಳಿ, ಅಂದ್ರೆ ಮೋದಿ ಬರೋಕ್ಕಿಂತ ಮುಂಚಿತವಾಗಿ ಇಲ್ಲಿ HAL ಸುತ್ತಮುತ್ತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಸ್ಫೋಟಕ ವಸ್ತುಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಆದ್ರೆ ಈ ಸಾದ್ಗುಣಿಯಿಂದ ಆಲ್ಮೋಸ್ಟ್ ಆರ್ಟ್ ಆಫ್ ಲಿವಿಂಗ್ ಇರೋದು ಆಲ್ಮೋಸ್ಟ್ ಕೆಲವೊಂದಷ್ಟು 100 ಮೀಟರ್ ಅಥವಾ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಕಾಂಪೌಂಡ್ ಇದೆ. ಆ ಬ್ರಿಡ್ಜ್ ಪಕ್ಕ ಇರುವಂತ ಕಾಂಪೌಂಡ್ ಬಳಿಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗಿರುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸರ ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಮುಂಚಿತವಾಗಿ, ಯಾಕಂದ್ರೆ ASC ಟೀಮ್ ಇದೆ, ಆ ಒಂದು ಆಂಟಿ ಪ್ರಿವಿಲೇಜ್ ಚೆಕ್ ಟೀಮ್ ಏನಿದೆ ಆ ಟೀಮ್ ಕೂಡ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಪ್ರಧಾನಮಂತ್ರಿ ಎಲ್ಲೇ ಹೋದ್ರು ಕೂಡ ಅದು ಅವರು ಬರಕ್ಕಿಂತ ಮುಂಚಿತವಾಗಿ ಆ ರಸ್ತೆಗಳನ್ನ ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡುತ್ತಾರೆ. ಯಾಕಂದ್ರೆ ಕೆಲವೊಂದಷ್ಟು ಡಿಟೆಕ್ಟರ್ ನ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಯಾವ್ದಾದ್ರು ಸ್ಫೋಟಕ ವಸ್ತುಗಳು ಇಡ್ಲಾಗಿದ್ಯಾ, ಜೊತೆಗೆ ಭದ್ರತೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಆ ಚೆಕ್ ಟೀಮ್ ಏನಿದೆ ಅದು ಮಾಡುತ್ತೆ. ಹೀಗಾಗಿ ಇವತ್ತು ಯಾವಾಗ ಈ ಒಂದು ಇನ್ಫಾರ್ಮೇಶನ್ ಬರುತ್ತೋ ಇಮಿಡಿಯೇಟ್ ಆಗಿ ಆ ಚೆಕ್ ಟೀಮ್ ಏನಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಜಿಲೆಟ್ ಕಡ್ಡಿಗಳು ಕೂಡ ಪತ್ತೆ ಆಗುತ್ತೆ. ನಂತರ ಅದನ್ನ ವಶಕ್ಕೆ ಪಡಿತಾರೆ. ನಂತರ ಈ ಕರೆಯನ್ನ ಮಾಡಿದಂತ ವ್ಯಕ್ತಿಯ ಬಗ್ಗೆ ಪೂರ್ವಾಪರಿ ವಿಚಾರವನ್ನ ತಿಳಿದುಕೊಂಡು ಆತನನ್ನ ಕೋರಮಂಗಲ ಪೊಲೀಸ್ ಸ್ಟೇಷನ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರೆ ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಒಂದ್ ಕಡೆ CCB ಟೀಮ್ ಕೂಡ ಎಂಟ್ರಿ ಆಗಿದೆ. ಯಾಕಂದ್ರೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡ್ಕೋಬೇಕು ಅಂತ ಹೇಳಿ ಸ್ಟೇಷನ್ಗೆ CCB ಟೀಮ್ ಅವರು ಕೂಡ ಹೋಗಿದ್ದಾರೆ. ಅಲ್ಲಿ ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇನ್ನು ರಾಮನಗರ SP ಆಗಿರುವಂತಹ ಶ್ರೀನಿವಾಸ್ ಗೌಡ್ರು ಸೇರಿದಂತೆ ಕೇಂದ್ರ ವಿಭಾಗದ DGP ಆಗಿರುವಂತ ಗಿರೀಶ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಆತ ಕೊಟ್ಟಂತ ಹೇಳಿಕೆ, ಜೊತೆಗೆ ಹಿಂದೆ ಆಗಿದಂತ ಘಟನೆ ಬಗ್ಗೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆದ್ರೆ ಪ್ರತಿ ಬಾರಿ ಆತ ಕರೆಯನ್ನ ಮಾಡಿದಾಗ ಅದು ಫೇಕ್ ಕಾಲ್ ಆಗ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ವಿ. ಯಾಕಂದ್ರೆ ಆತ ಮಾನಸಿಕ ಅಸ್ವಸ್ಥದಿಂದ ಸಾಕಷ್ಟು ಬಳಲ್ತಾ ಇದ್ದಾನೆ. ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡ್ತಿದ್ದಾರೆ. ಜೊತೆಗೆ ಇವತ್ತು ಕೂಡ ಆತ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಗೊತ್ತಾಗಿದೆ. ಆದ್ರೆ ಇವತ್ತು ಆತ ಕರೆ ಮಾಡಿ ಹೇಳಿದ್ಕೂ ಇಲ್ಲಿ 2 ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರೋದಕ್ಕೂ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಮಿಸ್ ಮ್ಯಾಚ್ ಆಗಿದ್ಯಾ, ಅಥವಾ ಈ ಒಂದು ಪ್ರಕರಣದಲ್ಲಿ ಆತ ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿಲ್ಲ. ಆದ್ರೆ ಈ ಕರೆಯನ್ನು ಮಾಡಿಕ್ಕೆ ಈ ರೀತಿಯಾದಂತ ಸ್ಫೋಟಕ ವಸ್ತುಗಳು ಸಿಕ್ಕಿದೆ. ಹೀಗಾಗಿ ಆತನನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ವಿಶೇಷ ತಂಡಗಳನ್ನ ರಚನೆ ಮಾಡುವ ಮೂಲಕವಾಗಿ ಈ ಒಂದು ವಸ್ತುಗಳು ಯಾಕೆ ಇಲ್ಲಿಗೆ ಬಂತು, ಒಂದು ವೇಳೆ ಆತಂಕ ಸೃಷ್ಟಿ ಮಾಡುವಂತ ಹಿನ್ನೆಲೆಯಲ್ಲಿ ಯಾರಾದ್ರೂ ತಂದು ಹಾಕಿದ್ರ, ಅಥವಾ ಏನಾದ್ರೂ ಸ್ಫೋಟಕ ವಸ್ತುಗಳನ್ನ ಈ ರೀತಿಯಾಗಿ ಇಟ್ಟು ಒಂದು ಏನಾದ್ರೂ ದೊಡ್ಡ ಮಟ್ಟದ ಒಂದು ಸಮಸ್ಯೆನ ಉಂಟು ಮಾಡುವಂತ ಲೆಕ್ಕದಲ್ಲಿ ಏನಾದ್ರೂ ಪ್ಲಾನಿಂಗ್ ನಡೆದಿದ್ದ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಮನಗರ ಭಾಗದ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ದೀಪಾ, ಎಸ್ ಅಜಯ್, ಗಮನಿಸಿದಾಗೆ ಘಟನೆ ನಿಜಕ್ಕೂ ಆತಂಕ ಮತ್ತು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇರುವಂತಹ ಒಂದು ಸಂಗತಿ ಇದು. ಯಾಕಂತಂದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂತಂದ್ರೆ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಕೈಗೊಂಡಿರ್ತಾರೆ. ಅಂತದ್ರಲ್ಲಿ ಈಗ ಆತನಿಗೆ ಮತ್ತು ಈ ಜಿಲೆಟಿನ್ ಕಡ್ಡಿಗಳಿಗೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅಂತ ಹೇಳಿ ಗೊತ್ತಾಗಿದೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾದ್ರೆ ತನಿಖೆ ಯಾವ ರೀತಿ ಸಾಗುತ್ತೆ ಮುಂದೆ? ಯಾಕಂತಂದ್ರೆ ಅಲ್ಲಿ ಅಕ್ಕಪಕ್ಕ CC ಕ್ಯಾಮ್ರಾಗಳು ಇರುತ್ತೆ, ಅದನ್ನೇನಾದ್ರೂ ವೀಕ್ಷಣೆ ಮಾಡ್ತಾರೆ ಹೆಂಗೆ? ಖಂಡಿತ ಅಲ್ಲಿ, ಯಾಕಂದ್ರೆ ತಾದ್ಗುಣಿ ಸಮೀಪ ಇರುವಂತ ಆರ್ಟ್ ಆಫ್ ಲಿವಿಂಗ್ ಏನಿದೆ ಅಲ್ಲಿ ಸುತ್ತಮುತ್ತ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಅದು ಆಲ್ಮೋಸ್ಟ್ ಕಾಡಿನ ಪ್ರದೇಶ. ಅಂದ್ರೆ ಈ ತಾದ್ಗುಣಿ ಎಸ್ಟೇಟ್ ಅಂತ ಏನಿದೆ, ಜೊತೆಗೆ ಅಲ್ಲಿ ಆಲ್ಮೋಸ್ಟ್ ಫಾರ್ಮ್ ಹೌಸ್ಗಳು ಜಾಸ್ತಿ ಇದೆ, ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ. ಒಂದು ವೇಳೆ ಬೆಟ್ಟ ಗುಡ್ಡಗಳನ್ನ ಕೊರೆಯುವಂತ ಸಂದರ್ಭದಲ್ಲಿ ಅಲ್ಲಿ ಜಿಲೆಟಿನ್ ನ ಬಳಸ್ಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡುವಂತ ಕೆಲಸಗಳು ಕೂಡ ಸಾಕಷ್ಟು ಬಾರಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಸಾಕಷ್ಟು ಬಾರಿ ಪೊಲೀಸರಿಗೂ ಕೂಡ ಇನ್ಫಾರ್ಮೇಶನ್ ಹೋಗುತ್ತೆ, ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಬ್ಲಾಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಏನಾದ್ರೂ ಇದನ್ನ ಬಳಸೋದಕ್ಕೆ ಒಂದು ಜಿಲೆಟಿನ್ ಕಡ್ಡಿಯನ್ನ ತೆಗೆದುಕೊಂಡು ಹೋಗಿ ಅನ್ನುವಂತ ಕೆಲವೊಂದಷ್ಟು ಅನುಮಾನ ಇದೆ. ಒಂದು ಕಡೆ ಅಲ್ಲಿ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಅಲ್ಲೆಲ್ಲೂ ಕೂಡ CCTVಗಳು ಆಲ್ಮೋಸ್ಟ್ ಇಲ್ಲ. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಒಂದು 500 ಮೀಟರ್ ಹೊಡ್ಕೊಂಡು ಸಾಕಷ್ಟು ಆಲ್ಮೋಸ್ಟ್ ನಿರ್ಜನ ಪ್ರದೇಶ ಇದೆ. ಹೀಗಾಗಿ ಅಲ್ಲಿ CCTV ಪತ್ತೆ ಮಾಡೋದು ಸಾಕಷ್ಟು ಕಷ್ಟ
ಜೊತೆಗೆ ಅಲ್ಲಿ ಅನುಮಾನ ಬರುವಂತ ವ್ಯಕ್ತಿಗಳು ಯಾರಾದ್ರೂ ಇದಾರಾ, ಅಥವಾ ಅಲ್ಲಿ ಕೆಲವೊಂದಷ್ಟು ಜಿಲೆಟಿನ್ ಅನ್ನ ಬಳಸ್ಕೊಂಡು ಒಂದು ಬಂಡೆಯನ್ನ ಬ್ಲಾಸ್ಟ್ ಮಾಡುವಂತ ಕೆಲಸ ಮಾಡ್ತಿರುವಂತ ಕೆಲವೊಂದಷ್ಟು ಏನು ವ್ಯಕ್ತಿಗಳಿದ್ರೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಹೀಗಾಗಿ ತನಿಖೆಯನ್ನ ಸಂಪೂರ್ಣವಾಗಿ ಬೆನ್ನತ್ತಿರುವಂತಹ ಪೊಲೀಸರು ವಿಶೇಷ ತಂಡಗಳನ್ನಾಗಿ ಮಾಡ್ಕೊಂಡಿದೆ. ಒಂದು ತಂಡ ಆರೋಪಿಯನ್ನ ವಿಚಾರಣೆಯನ್ನ ಮಾಡ್ತಾ ಇದೆ, ಅಂದ್ರೆ ಒಂದು ಕರೆಯನ್ನ ಮಾಡಿದಂತಲ್ಲ ವ್ಯಕ್ತಿ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದು ಟೀಮ್ ಮಾಡ್ತಾ ಇದೆ. ಮತ್ತೊಂದು ಟೀಮ್ ಈ ಜಿಲೆಟಿನ್ ಪತ್ತೆ ಮಾಡುವಂತ, ಅಂದ್ರೆ ಯಾರಾದ್ರೂ ತಂದು ಹಾಕಿದ್ರ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಈ ಹಿಂದೆ ಯಾರಾದ್ರೂ ಕರೆಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ, ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಂತವ್ರ ಮೇಲೆ ಏನಾದ್ರು FIR ಆಗಿದ್ಯಾ ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮತ್ತೊಂದು ಟೀಮ್ ಮಾಡ್ತಾ ಹೋಗುತ್ತೆ. ಹೀಗಾಗಿ ರಾಮನಗರ SP ಶ್ರೀನಿವಾಸ್ ಗೌಡ್ರು ಕೂಡ ಈಗಾಗಲೇ ಸ್ಥಳದಲ್ಲಿ ಮುಖ ಮೂಡಿದರೆ ಅಲ್ಲಿ ತಪಾಸಣೆಯನ್ನ ಅಲ್ಲಿ ಯಾವ ರೀತಿಯಾಗಿ ಜಿಲೆಟಿನ್ ತಂದು ಹಾಕಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವಂತ ಕೆಲಸವನ್ನ ಇಡೀ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ದೀಪಾ, ಸದ್ಯ ಕಾದ್ ನೋಡ್ಬೇಕಾಗುತ್ತೆ ಮುಂದಿನ ತನಿಖೆಯಲ್ಲಿ ಯಾವ ರೀತಿಯಾಗಿ ಮಾಹಿತಿಗಳು ಕೂಡ ಸಿಗುತ್ತೆ ಅನ್ನೋದನ್ನ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಕೂಡ ಈಗಾಗಲೇ ಒಂದೊಂದಾಗಿ ರಿವೀಲ್ ಆಗ್ತಾ ಇರುವಂಥದ್ದು. ಏನಾದರೂ ಶಂಕಿತ ವ್ಯಕ್ತಿಗೂ ಮತ್ತು ಜಿಲೆಟಿನ್ ಪತ್ತೆ ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅಂತ ಹೇಳಿ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಇದೇನಾದರೂ ವ್ಯವಸ್ಥಿತವಾಗಿ ನಡೆದಂತಹ ಸಂಚು ಅಥವಾ ಅಲ್ಲಿ ಯಾರಾದರೂ ಬಂದು ಬಿಸಾಡಬಿಟ್ರು ಆತಂಕ ಕ್ರಿಯೇಟ್ ಮಾಡೋದಕ್ಕಂತ ಹೇಳಿ ಮತ್ತಷ್ಟು ವಿಚಾರಗಳು ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ರಸ್ತೆ ಮಧ್ಯೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗದೆ ಸ್ಫೋಟಕ ತಂದಿಟ್ಟಿದ್ದು ಯಾರು? ಹಾಗಾದ್ರೆ ಜಿಲೆಟಿನ್ ರಹಸ್ಯ ಭೇದಿಸಲು ಪೊಲೀಸರು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸ್ಫೋಟಕಗಳು ಪತ್ತೆಯಾದ ಸ್ಥಳದ ಸುತ್ತಮುತ್ತ CCTVಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಘಟನಾ ಸ್ಥಳದ ಸುತ್ತಮುತ್ತ ಪೊಲೀಸರಿಂದ ಇಂಚಿಂಚು ಸರ್ಚಿಂಗ್ ನಡೀತಾ ಇದೆ. ಜಿಲೆಟಿನ್ ಕಡ್ಡಿ ಇಟ್ಟಿದ್ ಯಾರು ಅಂತ ಹೇಳಿ ಇನ್ನು ಪತ್ತೆಯಾಗಿಲ್ಲ. ರಸ್ತೆ ಮಧ್ಯೆ ಜಿಲೆಟಿನ್ ಕಡ್ಡಿ ಪತ್ತೆ ಹಚ್ಚಿದ್ದಾರೆ. ಹಾಗಾದ್ರೆ ಈ ಸ್ಫೋಟಕ, ಈ ವಸ್ತುಗಳನ್ನ ತಂದಿಟ್ಟವ್ರು ಯಾರು ತಂದಿಟ್ಟಿದ್ದಾರೆ, ಯಾತಕ್ಕಾಗಿ ತಂದಿಟ್ಟಿದ್ದಾರೆ, ಇದೇನು ಬೇಕು ಅಂತಲೇ ಮಾಡಿರುವಂತಹ ಒಂದು ಸಂಚ, ಯಾರಿದ್ದಾರೆ ಇದ್ರ ಹಿಂದೆ, ಯಾರು ಕುಮ್ಮಕ್ ಕೊಟ್ಟಿದ್ದಾರೆ, ಹೇಳಿ ಕೇಳಿ ಮಾನಸಿಕ ಅಸ್ವಸ್ಥ ಇದೇ ಬಾರಿ ಎಲ್ಲ ಆತ ಕಾಲ್ ಮಾಡ್ತಾ ಇದ್ದಿದ್ದು ಪೊಲೀಸರಿಗೆ. ಸಾಕಷ್ಟು ಬಾರಿ ಕಾಲ್ ಮಾಡ್ತಾ ಇದ್ದಾರೆ. VIP ಯಾರಾದ್ರೂ ಬೆಂಗಳೂರಿಗೆ ಬರ್ತಾ ಇದ್ದಾರಂತಂದ್ರೆ ಅದ ಕರೆ ಮಾಡೋದು ಪೊಲೀಸರಿಗೆ, ಬೆದರಿಕೆ ಹಾಕೋದು, ಆತನನ್ನ ಒದ್ದು ಕರ್ಕೊಂಡು ಬರೋದು ಪೊಲೀಸರು, ವಿಚಾರಣೆ ಮಾಡೋದು, ತದನಂತರ ಆತನನ್ನ ಬಿಟ್ಟು ಕಳಿಸ್ತಾ ಇದ್ರು. ಬರೀ ಇದೇ ಆಗಿ ಹೋಗ್ಬಿಟ್ಟಿತ್ತು. ಆದ್ರೆ ಇವತ್ತು ಕೇಳಿದಂತಹ ಸಂದರ್ಭದಲ್ಲಿ ನನಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿ ಆತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಹಾಗಾದ್ರೆ ಯಾರಪ್ಪ ಇಟ್ಟಿದ್ದು ಅಂತ ಹೇಳಿ ಈಗ ಪೊಲೀಸರಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಈಗ ಪೊಲೀಸರು ಕೂಡ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿರುವಂತಹ CC ಕ್ಯಾಮ್ರಾಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ಜಿಲೆಟಿನ್ ರಹಸ್ಯ ಯಾವ ರೀತಿ ಭೇದಿಸ್ತಾರೆ ಮುಂದೆ ಪೊಲೀಸರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಉಳಿದ್ಬಿಟ್ಟಿದೆ. ಕೋರಮಂಗಲ ಮೂಲದ ವ್ಯಕ್ತಿಯ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹೀಗಾಗಿ ಕೋರಮಂಗಲ ಠಾಣೆಗೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ SP ಶ್ರೀನಿವಾಸ್ ಆಗಮಿಸಿದ್ದಾರೆ. ರಾಜಗುಪ್ತಚರ ಇಲಾಖೆಯ SP ಸುಮಂತ್ ಭೇಟಿ ಕೊಟ್ಟಿದ್ದಾರೆ. ಬೆದರಿಕೆ ಕೇಸ್ ಸಂಬಂಧ ಲೋಹಿತ್ ಎಂಬಾತನ ತೀವ್ರ ವಿಚಾರಣೆ ಆಗ್ತಾ ಇದೆ. ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನಿಂದ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ತಿದ್ದಾರೆ. ನಿಜಕ್ಕೂ ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಪೊಲೀಸರಿಗೆ. ಕೋರಮಂಗಲ ಠಾಣೆಯಲ್ಲಿ ಈಗ ಹಿರಿಯ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ಯಾಕಂತಂದ್ರೆ ಆಬ್ವಿಯಸ್ಲಿ ಪೊಲೀಸ್ ಕಮಿಷನರು ಉಗುದುಪ್ಪಾಗ್ತಾರೆ. ಏನ್ ಮಾಡ್ತಾ ಇದ್ರಿ, ಕಣ್ ಮುಚ್ಕೊಂಡು ಕೂತಿದ್ರಾ ಅಂತ ಹೇಳಿ ಕೇಳಿ ನಮ್ಮ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರಂತಂದ್ರೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕಲ್ಪಿಸಿಕೊಡಲಾಗುತ್ತೆ. ಅಂಥದ್ರಲ್ಲಿ ಈ ರೀತಿಯಾಗಿ ಆದ್ರೆ ಈ ಹಿರಿಯ ಅಧಿಕಾರಿಗಳನ್ನ ಕ್ಲಾಸ್ ತೆಗೆದುಕೊಳ್ತಾರೆ. ಏನ್ ಮಾಡ್ತಾ ಇದ್ರಿ ನೀವು ಅಂತ ಹೇಳಿ. ಸೊ ಯಾರು ಈ ರೀತಿಯಾಗಿ ಈ ಕೃತ್ಯವನ್ನ ಎಸಗಿದ್ದಾರೆ, ಬೇಕು ಅಂತಲೇ ಏನಾದರೂ ಮಾಡಿದ್ದಾರಾ ಅಂತ ಹೇಳಿ ಗೊತ್ತಾಗಬೇಕಾಗಿದೆ ತನಿಖೆ ನಂತರ. ಈಗಾಗಲೇ ಕೋರಮಂಗಲ ಮೂಲದ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಆತ ಕೊಡುವಂತಹ ಹೇಳಿಕೆಗಳನ್ನ ಅಂಡ್ ಪೊಲೀಸರು ಕೂಡ ಆತನ ಮುಂದೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ನೋಡಿ, ಇವತ್ತು ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಕಾರ್ಯಕ್ರಮ ಇತ್ತು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ಬಟಾಬೈಲಾಗಿದೆ. ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದ ತಕ್ಷಣ ಪೊಲೀಸರಿಗೆ ಆತಂಕ ಎದುರಾಗ್ಬಿಟ್ಟಿತ್ತು. ಏನಪ್ಪ ಇದು, ಇಷ್ಟೊಂದು ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ಬಿಟ್ಟಿದಾವಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ, ಏನಾದರೂ ಈ ಅನಾಹುತಗಳು ಅವಘಡಗಳು ಆಗ್ಬಿಟ್ಟಿದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತಗಳು
ಅವಘಡಗಳು ಸಂಭವಿಸಿಲ್ಲ. ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿದಂತಹ ಲೋಹಿತ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆತನ ವಿರುದ್ಧವಾಗಿ. ಜಿಲೆಟಿನ್ ಪತ್ತೆ ಕೇಸ್ಗೂ ಲೋಹಿತ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ ತನಿಖೆ ಸಂದರ್ಭದಲ್ಲಿ. ಆದ್ರೆ ಬೆದರಿಕೆ ಪ್ರಕರಣ ಸಂಬಂಧ ಪೊಲೀಸರಿಂದ ತನಿಖೆ ಆಗ್ತಾ ಇದೆ ನೋಡಿ. ಈಗ ಅದೇನ್ ಬೆದರಿಕೆ ಹಾಕಿದ, ಸೊ ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಜಿಲೆಟಿನ್ ಕಡ್ಡಿ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ ಇನ್ನೂ ಕೂಡ. ಈಗಾಗಲೇ ಹೇಳಿ ಕೇಳಿ ಆರ್ಟ್ ಆಫ್ ಲಿವಿಂಗ್ ಅಂತಂದ್ರೆ ಅಲ್ಲಿ ಅಕ್ಕಪಕ್ಕ ಬರೀ ಕಾಡೆ ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅಲ್ಲಿ CC ಕ್ಯಾಮ್ರಾ ಇರಲ್ಲ ಅಷ್ಟರ ಮಟ್ಟಿಗೆ. ಸೊ ಅಲ್ಲಿ ಅಕ್ಕಪಕ್ಕ ಜನರನ್ನ ಕರೆಸ್ಬಿಟ್ಟು ವಿಚಾರಣೆಗೆ ಒಳಪಡಿಸಬೇಕಾದ ಸಾಧ್ಯತೆ ಇದೆ. ಏನಾದರೂ ನೀವು ಕಲ್ಲು ಹೊಡೆಯೋದಕ್ಕೇನಾದರೂ ಜಿಲೆಟಿನನ್ನ ತಂದಿಟ್ಟಿದ್ರಾ ಅಥವಾ ಮತ್ತೆ ಯಾವುದಾದ್ರೂ ವಿಷಯಕ್ಕೆ ತಂದಿಟ್ಟಿದ್ರಾ ಅನ್ನುವಂಥದ್ದು ಅವರ ಬಾಯಿಂದ ತಿಳಿದುಕೊಳ್ಳಬೇಕಾಗಿದೆ. ಆದರೆ ಈ ಲೋಹಿತ್ ಅನ್ನುವಂತಹ ಈ ಮಾನಸಿಕ ಅಸ್ವಸ್ಥ ಏನಿದ್ದಾನೆ, ಈತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾಕಂತಂದ್ರೆ ಇದೇ ಪ್ರತಿ ಬಾರಿ ಇದೇ ರೀತಿಯಾಗಿ ಆತ ಬೆದರಿಕೆ ಹಾಕ್ತಾ ಇದೆ. ಇದೇನು ಮೊದಲೇನು ಬಾರಿ ಅಲ್ಲ. ಸೊ ಈಗ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಮತ್ತಷ್ಟು ಆತನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಈಗ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ.